ಆ ಜಂತರ್ ಮಂತ್ರ ನಿಮ್ಮ ಅಪ್ಪಂದ ಅದು ನಿಮ್ಮವ್ ಲಗ್ನಾಗ ತೊಗೊಂಡು ಬಂದಿಲ್ಲ ಅದು. ಅಲ್ಲೇ ಯಾಕೆ ಮುಲ್ಲಾಗಳು ಅಂದ್ರೆ ಮುಲ್ಲಾಗಳು ಏನ್ ಮಾಡ್ಯಾರ ನಿನ್ಗ? ನೀನು ಮುಸಲ್ಮಾನರ ಬಗ್ಗೆ ಅಗರಾಗಿ ಮಾತಾಡ್ತಿ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಬಳಿ ಒಂದು ವಿನಂತಿ ಮಾಡೋದು ಏನಪ್ಪ ಅಂದ್ರೆ, ಈ ಮುಸ್ಲಿಂ ಸಮಾಜದ ಒಕ್ಕೂಟು ಕೂಡ ತಮ್ಮಲ್ಲಿ ಆಗ್ರಹ ಮಾಡಿದ್ದಾರೆ. ಇಂಥ ದ್ವೇಷ ಭಾಷಾ ಮಾಡೋರಿಗೆ ತಕ್ಷಣ ತಾವು ಅದಕ್ಕೆ ಒಂದು ಕ್ರಮ ತಗೋಬೇಕು. ನೀವು ಆನಿ ಮ್ಯಾಗ ಕೂತ್ರಿ ವಿದ್ಯಾರ್ಥಿಗಳೇ, ನೀವು ಆನಿ ಮ್ಯಾಗ ಅದೀರಿ. ಇವ್ರು ಬೈಕೋತಾರ ಅಷ್ಟೇ, ಬಗಳುದು ಅಷ್ಟೇ, ಕೆಚ್ಚುದಿಲ್ಲ ಇವರು. ನೀನು ಹಗರವಾಗಿ ಮಾತಾಡ್ತೀಯ ನಲಾಯಕ. ನಿನ್ಗೇನು ಗೊತ್ತು ಮುಸಲ್ಮಾನರ ಬಗ್ಗೆ? ಇಷ್ಟೊಂದು ಮುಸಲ್ಮಾನರ ಬಗ್ಗೆ ನೀವು ಮಾತಾಡ್ತಿದ್ದೆ ಅಂದ್ರೆ ನಿನ್ನ ತಾಕತ್ತಿದ್ರ ಬಾ, ನಾವು ಎಷ್ಟು ಎಜುಕೇಟೆಡ್ ಆದ್ರೂ ತೋರಿಸ್ತೀವಿ. ನೀ ಎಷ್ಟು ಕಲ್ತೀವೋ ತಿಸ್ಮಾರ್ಗ? ಎಷ್ಟು ಕಲ್ತಿದ್ದೀನಿ ನೀನು? ಏನು ವಿದ್ಯಾ ಕಲ್ತಿದ್ದೀನಿ ನೀನು? ನಿಮ್ಮ ತಂದೆ ತಾಯಿ ಇದೇ ಕಲ್ಸ್ಯಾರ ನಿನ್ಗ? ಅಷ್ಟು ಅಗರವಾಗಿ ಮಾತಾಡೋದು ನೀನು ವಿಚಾರ ಮಾಡಿ ಮಾತಾಡ. ಆಮೇಲೆ ಪ್ರಹ ಮಾಡಿ ಲಾಠಿಲಿಂದ ಹೊಡೆದು ಬಡದು ಹುಡುಗರು ಅಂದಿಲ್ಲ, ಹುಡುಗಿಯರು ಅಂದಿಲ್ಲ, ಆ ಸಣ್ಣ ಮಕ್ಕಳಿಗೆ ಹೊಡೆದು ದವಾಖಾನೆ ಸೇರಿಸುವಂತ ಈ ಬಿಜೆಪಿ ಸರ್ಕಾರ ಮಾಡಿದ್ದು ಖಂಡನೀಯ ವಿಷಯ. ಏನ ನಮ್ಮ ದೇಶದ ಜನಜಿ ಏನದಾರ ಅವ್ರೊಂದು ಪ್ರೊಟೆಸ್ಟ್ ಮಾಡುವುದಲ್ಲಿ ಮುಲ್ಲಾಂದೇನು ಕೆಲಸ? ಯಾಕಪ್ಪ ಜನಜಿ ಪ್ರೊಟೆಸ್ಟ್ ಮಾಡೋದು? ಅವ್ರು ಮುಲ್ಲಾರ ಬಗ್ಗೆ ಮಾಡ್ತಾರ ಏನು ಸಿ.ಟಿ. ರವಿ ಬಗ್ಗೆ ಮಾಡ್ತಾರ? ಸಿ.ಟಿ. ರವಿ ಅಂತ ನಾಲಾಯಕ MLCಗಳು ಇದ್ದಾಗ ನಿಮ್ಮ ಪಕ್ಷದವರು ಸರಿಯಾಗಿ ಯೂತರಿಗೆ ಪದೇ ನೀಟ್ನಲ್ಲಿ ಲೀಕ್ ಮಾಡುವ ಸಂದರ್ಭದಲ್ಲಿ ಅವರು ಒಂದು ಕಡೆ ಇದು ಕೂತಾರ. ಅಲ್ಲಿ ಮುಲ್ಲಾ ನಿನ್ ಕೆಲಸ ಅಂದ್ರೆ ನಿಮ್ಮ ಅಪ್ಪಂದೇನದು? ಆ ವಿದ್ಯಾರ್ಥಿಗಳಿಗೆ ನಾವು ಕಾಂಗ್ರಾಚುಲೇಷನ್ ಹೇಳ್ಬೇಕಾಗ್ತೈತಿ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮಾ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಯವರ ಸಂಘರ್ಷ ಒಂದು, ಅದು ಹೋರಾಟ, ಅವ್ರ ಒಕ್ಕಟ, ಅದಕ್ಕೆ ಅವ್ರಿಗೆ ಜಯ ಸಿಕ್ತಿ. ನಮ್ಮ ಮಕ್ಕಳು ಕೈಸ ನೀಟ್ನಾಗೆ ಎಕ್ಸಾಮ್ ಕೊಂಡಿರ್ತಾರೆ, ನಮ್ಮ ಮಕ್ಕಳು ಸಹಿತ ಡಾಕ್ಟರ್ ಆಗ್ತಾರೆ, ನಮ್ಮ ಮಕ್ಕಳು ಸಹಿತ ಇಂಜಿನಿಯರ್ ಆಗ್ತಾರೆ. ಆ ಏನು ನೀಟ್ ವಿದ್ಯಾರ್ಥಿ ಆದವ್ರು ಯಾರಿಗೂ ಜಾತಿ ಇಲ್ಲ, ಯಾವುದು ಪಕ್ಷನವರು ಇಲ್ಲ. ಅವ್ರು ಎದಿ ಸಿಡಿದ್ರೆ ನಾವು 3 ಅಕ್ಷರ ಕಾಣಿಸೋದಿಲ್ಲ ಅಂತ ಹೇಳ್ತಿ. ಮುದ್ದಾಳ ಬಾರು ಇಲ್ಲೇ. ಎಷ್ಟು DC ಗಳು ಅದಾರ, ಎಷ್ಟು AC ಗಳು ಅದಾರ, ಎಷ್ಟು ತಹಶೀಲ್ದಾರ್ ಅದಾರ, ಎಷ್ಟು ಸ್ಪೋರ್ಟ್ಸ್ನಾಗ ನಮ್ಮ ಮಂದಿ ಅದಾರ, ಎಷ್ಟು ಫಿಲ್ಮ್ ಆಕ್ಟರ್ಸ್ ಅದಾರ, ಎಷ್ಟು ಇಂಜಿನಿಯರ್ ಅದಾರ. ಅದು ಅಲ್ಲದೆ ಮಿಸೈಲ್ ಮ್ಯಾನ್ ಅನ್ನುವುದು ವರ್ಲ್ಡ್ ಫೇಮಸ್ ಆದಂತ APJ ಅಬ್ದುಲ್ ಕಲಾಂ ಮುಸಲ್ಮಾನ್ರು. ಈ ತರ ಮೊದಲು ಒಂದು ಮಾತು ಹೇಳ್ತಿದ್ರು, BJPನಾಗ ಏನು ರಾಜೀನಾಮಾ ಸಿಸ್ಟಮ್ ಇಲ್ಲ. ಈ ಹೊಸ ಇತಿಹಾಸನ್ನು ನಮ್ಮ ದೇಶದ ಭವಿಷ್ಯರು, ನಮ್ಮ ದೇಶದ ವಿದ್ಯಾರ್ಥಿಗಳನ್ನು ಇದು ಇತಿಹಾಸ ಬರೆದು ಬಿಟ್ಟಿದ್ದಾರೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮಾ ಕೊಟ್ಟಿದ್ದಾರೆ. ಇದು ದೊಡ್ಡ ಜಯ ಆ ವಿದ್ಯಾರ್ಥಿಗಳಿಗೆ ಆಗಿದೆ. ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ಹೊರ್ತಿ, ಬಿಜಾಪುರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು. ನಮ್ಮ ದಿಲ್ಲಿ ಒಳಗೆ ಏನು ವಿದ್ಯಾರ್ಥಿ ಅದಾರ, CJP ಕಿಸಿ ಒಂದು ಏನು ಹೆಸರು ಇಟ್ಕೊಂಡು ಕಿಸಿ ಹೋರಾಟವನ್ನು ಮಾಡ್ತಿದ್ದಾರೆ. ಅವರು 4 ಬೇಡಿಕೆ ಅದಾವು. ಆ 4 ಬೇಡಿಕೆ ತಕ್ಷಣದಿಂದ ಸರ್ಕಾರ ಅದಕ್ಕೆ ಒಪ್ಪಿಕೊಂಡು ಅವರು ನ್ಯಾಯ ಕೊಟ್ಟರು ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿ ಬರುತ್ತೆ. ಆ ವಿದ್ಯಾರ್ಥಿಗಳಿಗೆ ಮಾಡಿದ್ದಕ್ಕೆ ಒಂದು ಸ್ವಾರ್ಥ ಆಕೈತಿ. ಬಟ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮಾ ಕೊಟ್ಟಾರ ತುಸಿ. ಅವರು ದೇವನೇ ರಾಜೀನಾಮಾ ಕೊಟ್ಟಿದ್ರೆ ಇಷ್ಟು ವಿದ್ಯಾರ್ಥಿಗಳಿಗೆ ಹೊಡೆಸ್ಕೊಳ್ಳೋದು ಅವಶ್ಯಕತೆ ಇರಲಿಲ್ಲ. ಅವರಿಗೆ ದವಾಖಾನೆ ಹೋಗುವಂಥ ಅವಶ್ಯಕತೆ ಇಲ್ಲ. ಎಷ್ಟು ವಿದ್ಯಾರ್ಥಿಗಳು ಸತ್ತಾರ, ಅದು ಸಾಹಿತ್ಯದೂ ಇಲ್ಲ. ಸೊ ಇದನ್ನು ಎಲ್ಲ ರೀತಿಯಿಂದ ಅವರು ನೋಡ್ಕೊಂಡು ಕಿಸಿ ಅವ್ರ ಮೇಲೆ ಪ್ರಹ ಮಾಡಿ ಲಾಠಿಲಿಂದ ಹೊಡೆದು ಬಡದು ಹುಡುಗರು ಅಂದಿಲ್ಲ, ಹುಡುಗಿಯರು ಅಂದಿಲ್ಲ, ಆ ಸಣ್ಣ ಮಕ್ಕಳಿಗೆ ಹೊಡೆದು ದವಾಖಾನೆ ಸೇರಿಸುವಂಥ ಈ BJP ಸರ್ಕಾರ ಮಾಡಿದ್ದು ಖಂಡನೀಯ ವಿಷಯ. ಎರಡನೇ ಅವ್ರ ಬೇಡಿಕೆ ಏನಪ್ಪ ಅಂತಂದ್ರೆ, ಯಾರು ಈ ಪೇಪರ್ ಲೀಕ್ ಒಳಗೆ ಒಂದು ಮನಸ್ಸಿಗೆ ಪರಿಣಾಮ ಮಾಡಿ ಏನು ಸತ್ತಾರ
ಅವರಿಗೆ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡ್ಬೇಕು ಅನ್ನೋದು ಒಂದು ಅವ್ರ ಬೇಡಿಕೆ ಇದೆ. ಮೂರನೇದೇನಪ್ಪ ಅಂದ್ರೆ ಆ ವಿದ್ಯಾರ್ಥಿಗೆ ಹೊಡೆದ ಕಿಸಿ, ಅವ್ರಿಗೆ ಬಡದ ಕಿಸಿ, ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡಿ ಅವ್ರ ಮ್ಯಾಗ ಅಲ್ಲದ ಸಲ್ಲದ ಕೇಸ್ ಹಾಕಿದನ್ನು ಕೇಸ್ಗಳನ್ನು ತಕ್ಕೋಬೇಕನ್ನೋದು ಒಂದು ಅವ್ರದ್ದು ಬೇಡಿಕೆ. ನಾಲ್ಕನೇದು ಏನಪ್ಪ ಅಂದ್ರೆ ಯಾರು ಇದರ ಲೀಕ್ ಆಗ್ಯಾರ, ಈ ಪೇಪರ್ ಲೀಕ್ ಆಗಬೇಕಾದ್ರೆ ಕಾರಣೀಭೂತಿ ಯಾರು, ಅವ್ರ ಮ್ಯಾಗ ಒಂದು ಆ್ಯಕ್ಷನ್ ಆಗಬೇಕು, ಕೇಸ್ ಆಗಬೇಕು, ಅವರಿಗೆ ಜೈಲಿನಾಗ ಹಾಕಬೇನ ಅನ್ನೋದು ಬೇಡಿಕೆ ಅವರು ಇಟ್ಟಿದ್ದನ್ನು. ಮೊದಲೇ ಒಂದು ಜಯ ಏನು ಸಿಕ್ಕೈತಿ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ನಾವು ಕಾಂಗ್ರ್ಯಾಚುಲೇಷನ್ ಹೇಳ್ಬೇಕಾಗ್ತೈತಿ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಯವರ ಸಂಘರ್ಷ ಒಂದು, ಅದು ಹೋರಾಟ, ಅವ್ರ ಒಕ್ಕಟ, ಅದಕ್ಕೆ ಅವ್ರಿಗೆ ಜಯ ಸಿಕ್ಕೈತಿ. ಈ ಥರ ಮೊದಲು ಒಂದು ಮಾತು ಹೇಳ್ತಿದ್ರು, ಬಿ ಜೆ ಪಿನಾಗ ಏನು ರಾಜೀನಾಮಾ ಸಿಸ್ಟಮ್ ಇಲ್ಲ. ಈ ಹೊಸ ಇತಿಹಾಸನ್ನು ನಮ್ಮ ದೇಶದ ಭವಿಷ್ಯರು, ನಮ್ಮ ದೇಶದ ವಿದ್ಯಾರ್ಥಿಗಳನ್ನು ಇದು ಇತಿಹಾಸ ಬರೆದು ಬಿಟ್ಟಿದ್ದಾರೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ದೊಡ್ಡ ಜಯ ಆ ವಿದ್ಯಾರ್ಥಿಗಳಿಗೆ ಆಗಿದೆ. ಅದರ ಜೊತೆಯಲ್ಲಿ ಅವ್ರದ್ದೇನು ಏನು ಬೇಡಿಕೆ ಅದಾವು ಅದನ್ನೂ ಕೂಡ ಪ್ರಧಾನಮಂತ್ರಿ ಇಳಿಸ್ಬೇಕು. ಅಕಸ್ಮಾತ್ ಪ್ರಧಾನಮಂತ್ರಿಗಳು ಅದರ ಬಗ್ಗೆ ವಿದ್ಯಾರ್ಥಿ ಬಗ್ಗೆ ಕಾಳಜಿ ಇರಲಿಲ್ಲ ಅಂತಂದ್ರೆ ತಾವು ಸ್ವಂತ ಅದಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಯಾಕಂದ್ರೆ ವಿದ್ಯಾರ್ಥಿ ನಾಳೆ ಅವರು ಯಾರು ಏನು ಹಾಕಾರ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ವಿದ್ಯಾರ್ಥಿದ ಶಕ್ತಿ ಏನನ್ನೋದು ನಮ್ಗೆ ಗೊತ್ತಾಗೈತಿ. ಈಗ ತಾವು ಅರ್ಥ ಮಾಡ್ಕೋಬೇಕು. ಈ ವಿದ್ಯಾರ್ಥಿ ಬಗ್ಗೆ ನಾವು ಕೆಣಕಿಸಿ ಅವರಿಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೊಡೋರಲ್ಲ. ಅವರು ಬೇಡಿಕೆ ಕಂಪ್ಲೀಟ್ ಮುಗಿವರೆಗೆ ನಾವೆಲ್ಲರೂ ಆ ಜಂಜಿ ಏನು CJP ವಿದ್ಯಾರ್ಥಿಗಳು ಇವತ್ತು ಕೂಡಿದ್ದಾರೆ, ಅವರಿಗೆ ನಮ್ಮ ಬೆಂಬಲ ಇದೆ. ಆ ಬೆಂಬಲ ನಾವು ಯಾವತ್ತೂ ಆ ಮಕ್ಕಳ ಸಲುವಾಗಿ ನಾವು ಕೊಡಬೇಕಾಗ್ತೈತಿ. ನಾವು ಕೊಡ್ತಾ ಇದ್ದು ನಮ್ಮ ಪಕ್ಷದ ವರಿಷ್ಠ ನಾಯಕರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು, ಪ್ರತಿಪಕ್ಷ ನೇತಾ ಅವರು ಕೂಡ ಆ ಜಾಗನಾಗ ಹೋಗಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅದು ಕೊಡೇಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶನಾಗ ಈ ಥರ ಪದೇ ಪದೇ ಅನ್ಯಾಯ ಮಾಡೋರಿಗೆ ತಕ್ಕ ಪಾಠನೂ ಕಲಿಸ್ಬೇಕಾಗತ್ತೆ. ಅದಕ್ಕೆ ಇವತ್ತು ಏನು ಜಯ ಸಿಕ್ಕೈತಿ, ಎಲ್ಲ ವಿದ್ಯಾರ್ಥಿ ವರ್ಗದ ಎಷ್ಟೋ ನಮ್ಮ ದೇಶದೊಳಗೆ ಮಕ್ಕಳದಾವ, ಅವ್ರದ್ದು ಜಯ ಆತ್ಕಿಸಿ ನಾವು ಭಾವಿಸ್ಬೇಕಾಗತ್ತೆ. ಎಲ್ಲ ಪಾರ್ಟಿದು ಲೀಡರ್ ಸಹಿತ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಎಷ್ಟೋ ಒಂದು ಮಿಲ್ಟ್ರಿ ಏನು ಆಫೀಸರ್ಸ್ ಅದಾರ, ಎಷ್ಟೋ ನಮ್ಮ ಜವಾನ್ಗಳು ಅದಾರ, ಯಾವ್ಯಾವ ಡಿಪಾರ್ಟ್ಮೆಂಟ್ನಾಗ ಪೊಲೀಸರು ಕೆಲವೊಬ್ರು ಅದಾರ, ಅವರು ಕೂಡ ರಾಜೀನಾಮೆ ಕೊಟ್ಟಾರ, ಅವರು ಬೆಂಬಲ ಕೊಟ್ಟಿದ್ದಾರೆ. ಯಾಕಂದ್ರೆ ಮಕ್ಕಳಕ್ಕಿಂತ ನೌಕರಿ ಜಾಸ್ತಿ ಅಲ್ಲ. ನಮ್ಮ ಮಕ್ಕಳು ಏನದ ದೇಶದ ಭವಿಷ್ಯ ಅದಾರ, ಯಾರ್ಯಾರಿಗೆ ಮಕ್ಕಳ ಮೇಲೆ ಪ್ರೀತಿ ಅದ ಅವ್ರು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೆ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಈ ಮಕ್ಕಳ ಶಕ್ತಿ ನಾವು ಎಲ್ಲರೂ ಕೂಡಿ ಮಾಡಿದಾಗೆ ಅದು ಆಗತ್ತೆ ಅಂತ ಕಿಸಿ ನಾವು ಭಾವಿಸ್ತೀನಿ. ಮತ್ತು ತಕ್ಷಣದಿಂದ ಈ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಏನು ಇನ್ನ 3 ಬೇಡಿಕೆ ಅದಾವ, ಅದು ಬೇಡಿಕೆಯನ್ನು ಪೂರಾ ಇಳಿಸ್ತೀರಿ ಮತ್ತು ಅವರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀರಿ ಅನ್ನೋದು ಒಂದು ನಂಬಿಕೆ ನಮ್ಗೆ ಭಾಳ ಇತ್ತು. ಅದ್ರ ನೀವೇ ಲೇಟ್ ಮಾಡಕತ್ತೀರಿ ಅಂದಮೇಲೆ ಇದು ಪಟ್ನಿ ಮುಗಸಿನ ತಾವು ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿ ಕೊಡ್ಬೇಕಂದು ನಮ್ಗೆ ನಿಮ್ಮಲ್ಲಿ ನಾವು ಆಗ್ರಹನೂ ಮಾಡ್ತಾ ಇದ್ವು. ಅಕಸ್ಮಾತ್ ನೀವು ಇದು ಮಾಡಲಿಲ್ಲಪ್ಪ ಅಂದ್ರೆ ನೀವೇ ಅದಕ್ಕೆ ಹೊಣೆಗಾರ, ನೀವೇ ಅದಕ್ಕೆ ರಾಜೀನಾಮೆ ಕೊಡ್ಬೇಕಾಗ್ತಿತ್ತ ನೀವು ತಿಳ್ಕೊಬೇಕಂತ ಮೊನ್ನೆ ತಾನೇ ನಮ್ಮ ರಾಜ್ಯದ MLCಗಳಾದಂಥ CT ರವಿ ಅವರು ಒಂದು TV ಮಾಧ್ಯಮದಲ್ಲಿ ಏನು ನಮ್ಮ ದೇಶದ ಜನಜಿ ಏನದಾರ ಅವ್ರೊಂದು ಪ್ರೊಟೆಸ್ಟ್ ಮಾಡೋದಲ್ಲಿ ಮುಲ್ಲಾಂದೇನು ಕೆಲಸ, ಯಾಕಪ್ಪ ಜನಜಿ ಪ್ರೊಟೆಸ್ಟ್ ಮಾಡೋದು ಅವ್ರು ಮುಲ್ಲಾರ ಬಗ್ಗೆ ಮಾಡ್ತಾರ ಏನು CT ರವಿ ಬಗ್ಗೆ ಮಾಡ್ತಾರ? CT ರವಿ ಅಂತ ನಾಲಾಯಕ MLCಗಳು ಇದ್ದಾಗ ನಿಮ್ಮ ಪಕ್ಷದವರು ಸರಿಯಾಗಿ ಯೂತರಿಗೆ ಪದೇ ಪದೇ ನೀಟ್ನಲ್ಲಿ ಲೀಕ್ ಮಾಡುವ ಸಂದರ್ಭದಲ್ಲಿ ಅವರು ಒಂದು ಕಡೆ ಇದು ಕೂತಾರ. ಅಲ್ಲಿ ಮುಲ್ಲಾ ನಿನ್ನ ಕೆಲಸ ಅಂದ್ರೆ ನಿಮ್ಮ ಅಪ್ಪಂದೇನದು? ನಮ್ಮ ಮಕ್ಕಳು ಕೊಯ್ಸ ನೀಟ್ನಾಗ ಎಕ್ಸಾಮ್ ಕೊಂಡಿರ್ತಾರೆ, ನಮ್ಮ ಮಕ್ಕಳು ಸಹಿತ ಡಾಕ್ಟರ್ ಆಗ್ತಾರೆ.
ನಮ್ಮ ಮಕ್ಕಳು ಸಹಿತ ಇಂಜಿನಿಯರ್ ಆಗ್ತಾರೆ. ಆ ಏನು ನೀಟ್ ವಿದ್ಯಾರ್ಥಿ ಆದವ್ರು ಯಾರಿಗೂ ಜಾತಿ ಇಲ್ಲ, ಯಾವುದು ಪಕ್ಷನವರು ಇಲ್ಲ. ಅವ್ರು ಎದಿ ಸಿಡಿದ್ರೆ ನಮ್ಮ 3 ಅಕ್ಷರ ಕಾಣಿಸೋದಿಲ್ಲ ಅಂತ ಹೇಳ್ತಿ. ಏಯ್ ಮುಡ್ಡಾಳ ಬಾರು ಇಲ್ಲೇ, ಎಷ್ಟು ಡಿ ಸಿಗಳು ಅದಾರ, ಎಷ್ಟು ಎ ಸಿಗಳು ಅದಾರ, ಎಷ್ಟು ತಹಶೀಲ್ದಾರ್ ಅದಾರ, ಎಷ್ಟು ಸ್ಪೋರ್ಟ್ಸ್ನಾಗ ನಮ್ಮ ಮಂದಿ ಅದಾರ, ಎಷ್ಟು ಫಿಲ್ಮ್ ಆ್ಯಕ್ಟರ್ಸ್ ಅದಾರ, ಎಷ್ಟು ಇಂಜಿನಿಯರ್ ಅದಾರ. ಅದು ಅಲ್ಲದೆ ಮಿಸೈಲ್ ಮ್ಯಾನ್ ಅನ್ನುವುದು ವರ್ಲ್ಡ್ ಫೇಮಸ್ ಆದಂಥ APJ ಅಬ್ದುಲ್ ಕಲಾಂ ಮುಸಲ್ಮಾನರು. ನೀನು ಮುಸಲ್ಮಾನರ ಬಗ್ಗೆ ಹಗರಾಗಿ ಮಾತಾಡ್ತಿ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಬಳಿ ಒಂದು ವಿನಂತಿ ಮಾಡೋದು ಏನಪ್ಪ ಅಂದ್ರೆ, ಇಡೀ ಮುಸ್ಲಿಂ ಸಮಾಜದ ಒಕ್ಕೂಟು ಕೂಡ ತಮ್ಮಲ್ಲಿ ಆಗ್ರಹ ಮಾಡಿದ್ದಾರೆ. ಇಂಥ ದ್ವೇಷ ಭಾಷಾ ಮಾಡೋರಿಗೆ ತಕ್ಷಣ ತಾವು ಅದಕ್ಕೆ ಒಂದು ಕ್ರಮ ತಗೋಬೇಕು. ಯಾಕಂದ್ರೆ ಇವ್ರ ನಮ್ಮ ಇಡೀ ಕರ್ನಾಟಕಗ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಇವರು ನಮ್ಮೊಳಗೆ ಜಗಳ ಹಚ್ಚುವಂಥ ಕೆಲಸ ಮಾಡಿದಾರೆ. ಜಾತಿಗಳಲ್ಲಿ ವಿಷ ಬಿತ್ತುವ ಕೆಲಸ ಇವರು ಮಾಡ್ತಿದ್ದಾರೆ. ಇವ್ರ ಮ್ಯಾಗೆ ಒಂದು ಗುಂಡಾ ಆ್ಯಕ್ಟ್ ಹಾಕಿ ಪ್ರಚೋದಕಾರಿ ಭಾಷಣ ಮಾಡಿದ್ರಿಂದ ಇವ್ರ ಮ್ಯಾಗೆ ಕಾನೂನು ಕ್ರಮ ತಗೋಬೇಕನ್ನೋದು ನಮ್ಮ ಆಗ್ರಹ. ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ತಕ್ಷಣ ಇದರ ಮ್ಯಾಗೆ ಮತ್ತು ಹೋಮ್ ಮಿನಿಸ್ಟರು ಇದರ ಮ್ಯಾಗೆ ತಕ್ಷಣದಿಂದ ಇದು ಮಾಡಬೇಕು. ಯಾಕಂದ್ರೆ ಇಡೀ ಮುಸಲ್ಮಾನ್ ಸಮಾಜಕ್ಕೆ ಒಂದು ಬೈಯುವಂಥ ಕೆಲಸ ಇವರು ಮಾಡಿದ್ದಾರೆ. ಮುಸಲ್ಮಾನರು ಎಜುಕೇಟೆಡ್ ನಿಮ್ಕಿಂತ ಜಾಸ್ತಿ ಅದಾರ ಅನ್ನೋದು ನೀ ಅರ್ಥ ಮಾಡ್ಕೋಬೇಕು. ಸಿಟಿ ರವಿ ಎಲ್ಲರೂ ನಿಂತು ಹೊಯ್ಕೊಂಡ್ರೆ ಸಾಕತ್ತೀಯ. ಏನು ಗೊತ್ತೋ ಮುಸಲ್ಮಾನರ ಬಗ್ಗೆ ನಿನಗೆ ಇತಿಹಾಸ? ಈ ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟದಿಂದ ಇಲ್ಲಿವರೆಗೆ ದೇಶ ಪ್ರೇಮಿಯಾಗಿ, ದೇಶಭಕ್ತರಾಗಿ, ದೇಶಕ್ಕೆ ಕೆಲಸ ಮಾಡುವಂಥ, ದೇಶದ ಸಂಬಂಧ ಜೀವ ಕೊಡುವಂಥ ಕೆಲಸ ಮಾಡಿದ್ದಾರೆ. ಯಾರು ನಿಮ್ಮ ಮನ್ಯಾಗ ಯಾರೇ ಹೋರಾಟ ಟೈಮ್ನಾಗ ಯಾರೇ ಒಂದು ಜೀವ ಕೊಟ್ಟಿದಾರ? ಈ ಸಿಟಿ ರವಿ ಏನು ನಿಮ್ಮ ಪಕ್ಷನವ್ರು ಯಾರೇ ಒಂದು ಸಣ್ಣ ಪುಟ್ಟ ಯಾವ್ದಾರೆ ಹೋರಾಟನಾಗ ಕೆಲಸ ತಗೊಂಡಿದ್ದಾರೆ ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ? ನೀನು ಹಗರವಾಗಿ ಮಾತಾಡ್ತೀಯ ನಲಾಯಕ. ನಿನ್ಗೇನು ಗೊತ್ತೋ ಮುಸಲ್ಮಾನರ ಬಗ್ಗೆ? ಇಷ್ಟೊಂದು ಮುಸಲ್ಮಾನರ ಬಗ್ಗೆ ನೀವು ಮಾತಾಡ್ತಿದ್ದೆ ಅಂದ್ರೆ ನಿನ್ನ ತಾಕತ್ತಿದ್ರ ಬಾ, ನಾವು ಎಷ್ಟು ಎಜುಕೇಟೆಡ್ ಆದ್ರೂ ತೋರಿಸ್ತೀವಿ ನಿನ್ಗೆ. ನೀ ಎಷ್ಟು ಕಲ್ತೀವೋ ತಿಸ್ಮಾರ್ಗ? ಎಷ್ಟು ಕಲ್ತಿದ್ದೀನಿ ನೀನು? ಏನು ವಿದ್ಯಾ ಕಲ್ತಿದ್ದೀನಿ ನೀನು? ನಿಮ್ಮ ತಂದೆ ತಾಯಿ ಇದೇ ಕಲ್ಸ್ಯಾರ ನಿನ್ಗ? ಅಷ್ಟು ಹಗರವಾಗಿ ಮಾತಾಡೋದು ನೀನು ವಿಚಾರ ಮಾಡಿ ಮಾತಾಡ. ನಾವು ಮಾತಾಡಕ್ಕೆ ಹೋಗ್ತಂದ್ರೆ ಓಡ್ ಹೋಗಿ ನೀನು. ಸುಮ್ಮನೆ ಏನೇ ಇರಬಾರ್ದು, ಏನೇ ಮಾತಾಡಬಾರ್ದು, ಏನೇ ಹೋಗ್ಲಿ ಬಿಡಪ್ಪ ಅಂತಂದಾಗ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀನಿ ನಾನು. ಆ ಜಂತರ್ ಮಂತ್ರ ನಿಮ್ಮ ಅಪ್ಪಂದ ಅದು? ನಿಮ್ಮವ್ ಲಗ್ನಾಗ ತೊಗೊಂಡು ಬಂದಿದ್ರು ಅದು. ಅಲ್ಲಿ ಯಾಕೆ ಮುಲ್ಲಾಗಳು ಅಂದ್ರೆ ಮುಲ್ಲಾಗಳು ಏನು ಮಾಡ್ಯಾರ ನಿನ್ಗ? ಮುಲ್ಲಾಗಳು ಎಲ್ಲಿ ನ್ಯಾಯ ಆಕೈತಿ ಅಲ್ಲಿ ಇರ್ತಾರ, ಎಲ್ಲಿ ನ್ಯಾಯ ಆಗಿರ್ತೈತಿ ಅಲ್ಲಿ ಸ್ವಾಗತ ಮಾಡ್ತಾರ. ಸತ್ಯಕ್ಕೆ ಹೋರಾಟ ಮಾಡೋರು ನಾವು. ನೀ ಎಲ್ಲರೇ ಈ ಥರ ಆ ಥರ ಮಾತಾಡ್ಬಿಟ್ಟಾದ್ರೆ ನಿನಗೆ ಸರಿ ಆಗ್ಲಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರ ಬಳಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಏನು ಮನವಿ ಮಾಡ್ತಾ ಇದೀವಿ ಅಂದರೆ, ತಾವು ಇಂಥ ಏನು ದುಷ್ಟರು ಅದಾರ, ಇದು ಹೊಡೆಯುವಂಥ ಕೆಲಸ, ಜಾತಿಯಲ್ಲಿ ವಿಷ ಬಿತ್ತುವ ಕೆಲಸ ಮಾಡ್ತಿದ್ದಾರೆ. ಇಂಥವ್ರ ಮ್ಯಾಗ ತಕ್ಷಣ ನಿಂದು ಆಕ್ಷನ್ ತೋರ್ಲಿ ಅಂದ್ರೆ ಇಂಥವು ಭಾಳ ಬರ್ತಾರೆ. ಅದಕ್ಕೆ ತಾವು ಹೋಮ್ ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ತಾವೆಲ್ಲರೂ ಇದರ ಮ್ಯಾಗ ಆಕ್ಷನ್ ತಗೋಬೇಕು. ಒಂದು ಮುಸ್ಲಿಂ ಸಮಾಜಕ್ಕೆ ನೋವಾಗುವಂಥ ಕೆಲಸ ಅವ್ರು ಮಾತಾಡಿದ್ದಾರೆ. ಅವನಿಗೆ ಯಾವ ರೀತಿ ತಾವು ಕ್ರಮ ತಗೋತೀರಿ ಅನ್ನೋದು ಜನ ನೋಡಬೇಕು. ಅದಕ್ಕೆ ನಿಮ್ಮಲ್ಲೇ ನಾ ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಇದರ ಮೇಲೆ ತಾವು ಮಾತಾಡಬೇಕು. ಯಾಕಂದ್ರೆ ಮುಸ್ಲಿಂ ಸಮಾಜ ಓಟ್ ಆದಲ್ಲಿ ಈ ಕಾಂಗ್ರೆಸ್ 82% ಓಟ್ ಆದಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ತಾವು ನೆನಪಿನಲ್ಲಿ ಇಟ್ಕೋಬೇಕು. ಇಂಥ ಹಗರವಾಗಿ ಮಾತಾಡೋರಿಗೆ ತಾವು ಸುಮ್ಮನೆ ಕೂತ್ರೆ ಅಂದ್ರೆ ಅದು ಭಾಳ ಮಾತಾಡ್ತಾರೆ ಇವರು. ಆದ್ದರಿಂದ ಏನು ಸಿಟಿ ರವಿ ಮಾತಾಡ್ಯಾರ ಅದು ಖಂಡನೀಯ ವಿಷಯ. ಅವನು ಇಲ್ಲಿಟ್ರೇಚರ್ ಕಾಣಿಸ್ತಾನ, ಅವನಿಗೆ ಯಾವುದು ಬುದ್ಧಿ ಇಲ್ಲ, ತಲೆ ಸುದ್ದಿಲ್ಲ. ಏನು ಬಿದ್ದಾನ್ಲಿಂದ ಅವಾಗಿಂದ ಇದೇ ಥರ ಮಾಡ್ಕೋತ ಕೂತಾನವ. ಈಗ ಇಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶನ್ನು ಹೋರಾಟ ಮಾಡ್ತದ. ನಾಳೆ ದೇಶದ ಭವಿಷ್ಯ ನಮ್ಮ ವಿದ್ಯಾರ್ಥಿಗಳು.
ಅವ್ರ ಬಗ್ಗೆ ಹಗರಾಗಿ ಮಾತಾಡ್ತಾನ. ಆ ದೇಶಭಕ್ತಿ ಅವ್ರು ತೋರಿಸ್ತಾರ. ಅವ್ರು ಏನು ನ್ಯಾಯ ಕೇಳತ್ತಾರ ನಿನ್ಗೆ? ಏನು ನಿನ್ನ ಆಸ್ತಿ ಕೇಳಕತ್ತಾರ? ಏನು ರೊಕ್ಕ ರೂಪಾಯಿ ಕೇಳಕತ್ತಾರ? ಪೇಪರ್ ಲೀಕ್ ಆಗಿದ್ದನ್ನು ರಾಜೀನಾಮಾ ಕೊಡಿ ಹತ್ಕಿಸಿ ಕೇಳ್ತಾರ. ಅವ್ರಿಗೆ ಆಗಿದಂಥ ಅನ್ಯಾಯ ಬಗ್ಗೆ ಕೇಳ್ತಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಜೀವವಾಯಿತು. ಅದಕ್ಕೆ ಕಾರಣ ನೀವೇ, ನಿಮ್ಮಂಥವ್ರು ಬೊಗಳುವ ನಾಯಿಗಳು. ಆ ಮಕ್ಕಳು ಯಾರು? ಅವ್ರೇನು ಮುಸಲ್ಮಾನ್ರಾ? ಎಲ್ಲ ಸಮಾಜದ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ದೇಶದ ಭವಿಷ್ಯ. ಅವರು ವಿದ್ಯಾರ್ಥಿದೇ ಒಂದು ಜಾತಿ ಅದ. ವಿದ್ಯಾರ್ಥಿ ಯಾವತ್ತು ಜಂಜಿ ಏನಿದಾರ ಅವ್ರು ಯಾವತ್ತು ಒಂದೇ ಇರೋರು. ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದು ವಿದ್ಯಾ, ನಿಮ್ಮಂಥವ್ರು ಮಾತಲ್ಲ. ಅದನ್ನು ನೀನು ತಿಳ್ಕೋಬೇಕು ಮೊದಲ. ಏನು ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ ಅವರು 3 ವಿಷಯಗಳನ್ನು ಅದು ಪ್ರಸ್ತಾವನೆ ಮಾಡಿದ್ದಾರೆ. ಎಲ್ಲಿ ತನಕ ಅವರಿಗೆ ನ್ಯಾಯ ಸಿಗುವುದಿಲ್ಲ ಅಲ್ಲಿ ತನಕ ಹೋರಾಟ ಮಾಡ್ತಾರೆ. ಆ ಹೋರಾಟಕ್ಕೆ ನಮ್ಮ ಬೆಂಬಲ ಅದ. ಆ ಹೋರಾಟಕ್ಕೆ ನಮ್ಮ ಎಲ್ಲ ಮುಸಲ್ಮಾನ್ ಸಮಾಜದ್ದು ಎಲ್ಲರೂ ಹಿರಿಯರು ಕಿರಿಯರು ಅವ್ರ ಜೊತೆಯಲ್ಲಿ ಅದಿವತ್ತು ತಿಳ್ಕೊಂಡ್ಬಿಡು. ಬಿಜೆಪಿಯವರು ಇಂಥವು ಒಂದು ಮಾತು ಹೇಳಿ ಆ ಪ್ರೊಟೆಕ್ಟ್ ಏನೈತಿ ಲೂಸ್ ಮಾಡ್ಬೇಕನ್ನೋದು ಹೊನ್ನಾರವ್ದು. ಅವ್ರೇನದ ಡೈವರ್ಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಮೊನ್ನೆ ಒಬ್ಬ MLC ಹೇಳಿದ್ರು, ಇವತ್ತು ಈ MLC ಹೇಳ್ತಾರೆ. ಯಾಕಂದ್ರೆ ಇವ್ರಿಗೆ ಏನ್ ಕೆಲಸ ಅದಾದ್ರೆ ಅವ್ರ ಬಳಿ ಒಂದು ದೊಡ್ಡ ಸ್ಥಾನ ಸಿಗ್ಬೇಕಾ, ಇಂಥವ್ರು ಮಾತಾಡಿದ್ರೆ ಒಂದು ದೊಡ್ಡ ಸ್ಥಾನ ಸಿಗ್ತೈತಿ ಅನ್ನೋದು. ಬಿಜೆಪಿನಾಗ ಯಾರು ಮುಸಲ್ಮಾನರು ಬೈತಾರ ಅವ್ರಿಗೆ ದೊಡ್ಡ ಸ್ಥಾನ ಸಿಗ್ತೈತಿ ಅನ್ನೋದು ಒಂದು ಸಿಸ್ಟಮ್ ಅವ್ರು ಮಾಡ್ಕೊಂಡು ಬಿಟ್ಟಾರ. ಆದ್ದರಿಂದ ಇಂಥವ್ರು ಹೊಯ್ಕೋತಾರ. ಈ ಏನ ಯೂತ್ ಅದಾರ, ನಮ್ಮ ವಿದ್ಯಾರ್ಥಿ ಏನ ಇದು ಅದಾರ, ನಮ್ಮ ಈ ದೇಶದ ಭವಿಷ್ಯ ಏನ ಅವ್ರು ಅದಾರ, ಈ ಏನು ವಿದ್ಯಾರ್ಥಿಗಳನ್ನು ಸ್ಟ್ರೈಕ್ ಮಾಡತ್ತಾರ, ಅದಕ್ಕೆ ದಾರಿ ತಪ್ಪಿಸೋ ಸಲುವಾಗಿ ಇದ್ರ ಒಂದು ನಡಬಾರ್ಕ್ ಸೇರ್ಸ್ಕಿಸಿ ಇವರಿಗೆ ಇದು ಮಾಡ್ಬೇಕು, ಡೈವರ್ಟ್ ಮಾಡ್ಬೇಕು ಅನ್ನೋದು ಒಂದು ಅವರು ಒಂದು ಹೊನ್ನಾರನ್ನು ಮಾಡ್ತಿದ್ದಾರೆ. ಆದ್ದರಿಂದ ಯಾರು ಅದಕ್ಕೆ ಕಿವಿ ಕೊಳ್ಳಾರ್ದೆ ಇಂಥ ವೈಕೋತಾರ. ನೀವು ಆನಿ ಮ್ಯಾಗ ಕೂತ್ರಿ ವಿದ್ಯಾರ್ಥಿಗಳೇ, ನೀವು ಆನಿ ಮ್ಯಾಗ ಅದಿರಿ. ಇವ್ರು ಬೈಕೋತಾರ ಅಷ್ಟೇ, ಬಗಳುದು ಅಷ್ಟೇ, ಕೆಚ್ಚುದಿಲ್ಲ ಇವರು. ಆದ್ದರಿಂದ ನೀವು ಯಾವುದೇ ಇದಕ್ಕೆ ತಲೆ ಕಳಿಸಲಾರ್ದೆ ನಿಮ್ಮ ಪ್ರೊಟೆಕ್ಟನ್ನು ನೀವು ಇದು ಮಾಡ್ರಿ. ನಿಮ್ಮ ಜೊತೆಯಲ್ಲೂ ಇಡೀ ದೇಶ ಅದ. ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.